ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆನ ಬರೀ 5 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಒಂದು ಗಂಟು ಸಹ ಇಲ್ಲದೆ ಇರೋ ಥರ ರಾಗಿ ಮುದ್ದೆನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಅದ್ರ ಜೊತೆ ರಾಗಿ ಮುದ್ದೆನ ಕೂಡಿಸ್ಲಿಕ್ಕೆ ಕೋಲ್ ಯೂಸ್ ಮಾಡ್ತಾರೆ. ಅಂದರೆ ರಾಗಿ ಮುದ್ದೆನ ಕೂಡಿಸ್ಲಿಕ್ಕೆ ಅಂತ ಹೇಳಿ ಮುದ್ದೆ ಕೋಲನ್ನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಆ ಕೋಲನ್ನ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಬೇರೆ ಒಂದು ವಸ್ತುವಿನಿಂದ ತುಂಬ ಸುಲಭವಾಗಿ ರಾಗಿ ಮುದ್ದೆನ ಯಾವ ಥರ ಕೂಡಿಸೋದು ಮತ್ತು ಒಂದು ಗಂಟು ಆಗದೆ ಇರೋ ಥರ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಬೌಲ್ನಷ್ಟು ಹಿಟ್ಟಿದೆ ಅಂತ ಹೇಳಿದರೆ 2 ಕಪ್ನಷ್ಟು ನೀರನ್ನ ಹಾಕೋಬೇಕು. ಇವಾಗ ಈ ಥರ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಇವಾಗಲೇ ನೀರು ಕುದೀತಾ ಇರುವಾಗಲೇ ಉಪ್ಪನ್ನು ಹಾಕೋಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ ಅಂದರೆ ಮಾತ್ರ ಹಿಟ್ಟನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ ಸರಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ನಾನು ನೀರು ಕುದೀತಾ ಇದೆ. ಇವಾಗ ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಅಂದರೆ ಅದು ಹಿಟ್ಟೆಲ್ಲ ಒಂಚೂರು ಚೆನ್ನಾಗಿ ಬೇಯುತ್ತೆ. ರಾಗಿ ಮುದ್ದೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ತಂಪಾಗಿರುತ್ತೆ ದೇಹನೂ ಕೂಡ, ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ರಾಗಿ ಮುದ್ದೆ ಊಟ ಮಾಡೋರು ಕೆಲವೊಬ್ಬರಿಗೆ ರಾಗಿ ಮುದ್ದೆ ಬರೋದಿಲ್ಲ ಮಾಡಲಿಕ್ಕೆ ಅನ್ನೋದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಈ ಥರ ಮಾಡಿ ನೋಡಿ, ತುಂಬ ಈಸಿ ಇರುತ್ತೆ ರಾಗಿ ಮುದ್ದೆ ಮಾಡೋದು. ಮತ್ತು ಚಿಕ್ಕ ಮಕ್ಕಳು ಸಹ ಈ ಥರ ರಾಗಿ ಮುದ್ದೆನ ಮಾಡ್ಬೋದು. ನಾನು ಹೇಳೋ ಈ ಟಿಪ್ಸಿಂದ ಚಿಕ್ಕ ಮಕ್ಕಳು ಸಹ ರಾಗಿ ಮುದ್ದೆನ ಮಾಡ್ಕೋಬೋದು. ನೋಡಿ, ಈ ಥರ 2 ನಿಮಿಷ ಚೆನ್ನಾಗಿ ಬೆಂದಮೇಲೆ ಈ ಥರ ಸ್ಟೀಲ್ದೊಂದು ನಾನು ಮಷರ್ನ ತೊಗೊಂಡಿದ್ದೀನಿ. ನಾವೆಲ್ಲ ಬೇಳೆ ಎಲ್ಲ ಕುದಿಸಿದ ಮೇಲೆ ಬೇಳೆ ಕೂಡಿಸ್ಲಿಕ್ಕೆ ತೊಗೊತೀವಲ್ವ, ಆ ಥರ ಮಷರ್ನ ತೊಗೊಂಡಿದ್ದೀನಿ. ಇದರಿಂದ ನಾವು ಹಿಟ್ಟನ್ನು ಕೂಡಿಸ್ಕೊಳ್ಳೋಣ. ನೋಡಿ, ಇದರಿಂದ ನಾವು ಹಿಟ್ಟನ್ನು ಕೂಡಿಸೋದ್ರಿಂದ ಮುದ್ದೆ ಹಿಟ್ಟನ್ನು 1 ಗಂಟೆ ಸಹ ಆಗೋದಿಲ್ಲ. ಮುದ್ದೆಯಲ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ. ಆಮೇಲೆ ಹಿಟ್ಟು ಇದು ಕೂಡಿಸೋದು ಸಹ ತುಂಬ ಈಸಿ ಆಗುತ್ತೆ. ಈ ಮಾಯ್ಶ್ಚರಿಂದ ಮಾಡೋದ್ರಿಂದ ಹಿಟ್ಟು ಕೂಡಿಸೋದು ಸಹ ತುಂಬ ಈಸಿ ಆಗುತ್ತೆ ಮುದ್ದೆ ಹಿಟ್ಟನ್ನು. ನೋಡಿ, ಈ ಥರ ಚೆನ್ನಾಗಿ ನಾವೆಲ್ಲ ಹಿಟ್ಟನ್ನು ಕೂಡಿಸ್ಕೊಂಡ್ಮೇಲೆ 1-2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ರೆಡಿಯಾಗಿದೆ ಮುದ್ದೆ ಹಿಟ್ಟು. ನೋಡಿ, ಇದರಿಂದ ಈ ಥರ ಕೂಡಿಸ್ಕೊಂಡ್ರೆ ಮುದ್ದೆ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ಇದರಿಂದ ನಾವು ಎಷ್ಟು ಈಸಿಯಾಗಿ ಮುದ್ದೆನ ಕೂಡಿಸ್ಕೋಬೋದು ಅಂತ ನೋಡ್ತಾ ಇದ್ದೀರಾ ನೀವು. ತುಂಬ ಈಸಿಯಾಗಿ ಮತ್ತು 1 ಗಂಟೆ ಸಹ ಇಲ್ಲದ ಹಾಗೆ ಮುದ್ದೆನ ಮಾಡ್ಕೋಬೋದು.
ಇವಾಗ ಮುದ್ದೆ ಹಿಟ್ಟು ರೆಡಿಯಾಗಿದೆ ನೋಡಿ, ಕೈಗೆ ಅಂಟ್ಕೊಳ್ಳದೆ ಇರೋ ಥರ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹಸಿ ಇತ್ತು ಅಂತ ಹೇಳಿದರೆ ಮುದ್ದೆ ಅಂಟೋಲ್ಲ ಅಂಥೇಳಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆನ ತಟ್ಕೊಂಡ್ರೆ ರಾಗಿ ಮುದ್ದೆ ರೆಡಿ. ಇದರ ಜೊತೆ ಸೊಪ್ಪು ಸಾರು ಅಥವಾ ಬೇಳೆ ಸಾರು, ಆಮೇಲೆ ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಜಾಸ್ತಿ ತಿಂತಾರೆ ರಾಗಿ ಮುದ್ದೆ ಜೊತೆ. ಅದ್ರ ಜೊತೆ ಸೊಪ್ಪು ಅಂದರೆ ಸಬ್ಬೆ ಸೊಪ್ಪು ಹಾಕಿರುವಂಥ ಕಾಳು ಹೆಸರು ಕಾಳು ಆಗಿರ್ಬೋದು ಅಥವಾ ಬೇಳೆ ಕಾಳುಗಳು, ಬೇರೆ ಯಾವುದಾದ್ರೂ ಕಾಳುಗಳಾಗಿರ್ಬೋದು, ಸಬ್ಬೆ ಸೊಪ್ಪು ಹಾಕಿರುವಂಥ ಕಾಳಿದ್ರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ನಾನ್ ವೆಜ್ ತಿನ್ನೋರೆಲ್ಲ ಇದ್ರ ಜೊತೆ ಚಿಕನ್ನು ಮಟನ್ನು ಆ ಥರ ಅಂತ ಹೇಳಿ ಅದರ ಸಾಂಬಾರು, ಫಿಶ್ ಸಾಂಬಾರು ಅಂತ ಹೇಳಿ ತಿಂತಾರೆ. ಸೊ ನಾವು ಸೊಪ್ಪಿನ ಸಾರು, ಕಟ್ಟಿನ ಸಾರು, ಬೇಳೆ ಸಾಂಬಾರು ಮತ್ತು ಸೊಪ್ಪು ಹಾಕಿರುವಂಥ ಬೇಳೆ ಕಾಳುಗಳು ಇದ್ರ ಜೊತೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ.